ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಕಿಚನ್ ಬಡ್ಡೀಸ್. ನಾನು ಸೀನುರಾಜ್. ನಾನು ನಿಖಿತಾ. ಇವತ್ತಿನ ನಮ್ ಎಪಿಸೋಡ್ ಅಲ್ಲಿ ಏನೋ ಒಂದ್ ಮಿಸ್ ಆಗಿದೆ. ಏನ್ ಗೊತ್ತಾ? ಒಲೆ ಗ್ಯಾಸ್ ಸ್ಟವ್ ತೆಗೆದುಬಿಟ್ಟಿದೀವಿ. ಏಂತಕ್ಕೆ ಅಂತ ಅಂದ್ರೆ ನಮ್ ಮೇಡಮ್ ಇವತ್ತು ಸ್ಪೆಷಲ್ ಆಗಿ ಏನೋ ಒಂದ್ ಡಿಶ್ ಮಾಡ್ಬೇಕು ಅಂತ, ಸಾರಿ ಡಿಶ್ ಅಲ್ವಾ ಅದು, ಇಲ್ಲ, ಡೆಸರ್ಟ್. ಡೆಸರ್ಟ್ ಮಾಡ್ಬೇಕು ಅಂತ ಇದಾರೆ. ಸೊ ಏನ್ ಮಾಡ್ಬೇಕು ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಬೆಂಕಿ ಇಲ್ದೆ ಒಂದ್ ಡೆಸರ್ಟ್ ಮಾಡ್ತಾ ಇದಾರೆ, ಏನು ಅಂತ ಅವ್ರ ಬಾಯಲ್ಲೇ ಕೇಳೋಣ. ಏನ್ ಮಾಡ್ಬೇಕು ಅಂತ ಇದಾರೆ ಮೇಡಮ್ ಇವತ್ತು? ಓಕೆ, ನಾವ್ ಯಾವ ಸೀಸನ್ ಅಲ್ಲಿ? ಇದು ಸಮ್ಮರ್ ಸೀಸನ್. ಸಮ್ಮರ್ ಅಲ್ಲಿ ಏನ್ ಸ್ಪೆಷಲ್ ಆಗಿ ಫ್ರೂಟ್ ಸಿಗುತ್ತೆ? ಸಮ್ಮರ್ ಅಲ್ಲಿ ಮೈನ್ ಮಾವಿನ ಹಣ್ಣು. ಹ್ಮ್. ಸೊ ಮಾವಿನ ಹಣ್ಣಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಇದ್ರೆ ಈ ಸೀಸನ್ ಅಲ್ಲಿ ಇದೀವಿ ಅಂದ್ರೆ ಅಫ್ಕೋರ್ಸ್ ನಾವು ಮಾವಿನ ಹಣ್ಣಲ್ಲಿ ಏನಾದ್ರು ಒಂದ್ ಹೌದು. ಮಾಡ್ಲೇಬೇಕು. ಸೊ ಹಂಗಾಗಿ ಹ್ಮ್. ನಾನಿವತ್ತು ಮ್ಯಾಂಗೋ ಅಲ್ಲಿ ಒಂದು ಡೆಸರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಸೂಪರ್. ಏನ್ ಡೆಸರ್ಟ್ ಮೇಡಮ್? ಇದನ್ನ ಮ್ಯಾಂಗೋ ಸಾಗೋ ಅಂತ ಕರೀತಾರೆ. ಸಾಗು, ನಾನು ಆಕ್ಚುಲಿ ಈ ಆಲೂಗೆಡ್ಡೆ ಸಾಗು ಕೇಳಿದೀನಿ. ಏನಿದು ಮ್ಯಾಂಗೋ ಸಾಗು ಅಂದ್ರೆ? ಹೌದು, ಆಲೂಗೆಡ್ಡೆ ಸಾಗುನ ನೀವು ಪೂರಿ ಜೊತೆ ತಿಂತೀರಾ, ಬಟ್ ಓಕೆ. ಇದು ಮ್ಯಾಂಗೋ ಸಾಗೋ ಅಂದ್ರೆ ಸಾಗೋ ಅಂದ್ರೆ ಸಬ್ಬಕ್ಕಿನ ಹಿಂದಿಲಿ ಸಾಗೋ ಅಂತ ಕರೀತಾರೆ. ಓಕೆ. ಸಬ್ಬಕ್ಕಿನ ಹಿಂದಿನಲ್ಲಿ ಸಾಗು ಅಂತ ಕರೀತಾರೆ. ಹ್ಮ್. ಸೊ ನನಗೂ ಗೊತ್ತಿರ್ಲಿಲ್ಲ ಸಬ್ಬಕ್ಕಿನ ಹಿಂದಿನಲ್ಲಿ ಸಾಗು ಅಂತ ಕರೀತಾರೆ ಅಂತ, ಈಗ್ಲೇ ತಿಳ್ಕೊಂತ ಇರೋದು. ಹ್ಮ್. ಓಕೆ ಮೇಡಮ್, ನೆಕ್ಸ್ಟ್. ಓಕೆ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳಲಾ? ಹಾ. ಇದಕ್ಕೆ ಬೇಕಾಗಿರೋದು ಫಸ್ಟ್ ಮ್ಯಾಂಗೋ ಜ್ಯೂಸ್. ಹ್ಮ್. ಓಕೆನಾ? ಇದು ಮ್ಯಾಂಗೋನ ಕಟ್ ಮಾಡಿ ಸ್ಮಾಲ್ ಸ್ಮಾಲ್ ಪೀಸಸ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಓಕೆ. ಇದು ಕೋಕೋನಟ್ ಮಿಲ್ಕ್ ಓಕೆ. ಅಂದ್ರೆ ತೆಂಗಿನಕಾಯಿ ಹಾಲು. ಹ್ಮ್. ಇದು ಕಂಡೆನ್ಸ್ಡ್ ಮಿಲ್ಕ್. ಓಕೆ. ಇದು ಸಬ್ಬಕ್ಕಿನ ನಾವು ಒಂದ್ ಬಾಯ್ಲ್ ಮಾಡ್ಕೊಂಡು ಹ್ಮ್. ಇಟ್ಕೊಂಡಿದೀವಿ. ಇದು ಎವಾಪರೇಟೆಡ್ ಮಿಲ್ಕ್ ಅಂದ್ರೆ 1 ಲೀಟರ್ ಹಾಲ್ನ ಹ್ಮ್. ಅರ್ಧ ಲೀಟರ್ ಬರೋ ತನಕ ಕುದಿಸ್ಕೋಬೇಕು. ಓಕೆ. ಸೊ ಇದು ಮ್ಯಾಂಗೋ ಸಾಗಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್. ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟ್ ಮಾಡಿ. ಬನ್ನಿ. ಓಕೆ, ಮೊದಲನೇದಾಗಿ ಹ್ಮ್. ನಾವೇನ್ ಮ್ಯಾಂಗೋ ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಓಕೆ. ಅದನ್ನ ಹಾಕೊಳ್ಳೋಣ. ಅಂದ್ರೆ ಎಷ್ಟು ಹಣ್ಣನ್ನ ಇದಕ್ಕೆ ಇದ್ರ ಹಾಕ್ಬಿಟ್ಟು ಒಂದ್ ಜ್ಯೂಸ್ 2 ರಿಂದ 3 ಹಣ್ಣಿದೆ ಇದ್ರಲ್ಲಿ. 2 ರಿಂದ 3 ಹಣ್ಣನ್ನ ಕಟ್ ಕಟ್ ಮಾಡಿ ಮಾಡಿ ಜ್ಯೂಸ್ ಮಾಡಿ ಜ್ಯೂಸ್ ಮಾಡಿ ಇಟ್ಕೊಂಡಿದೀನಿ. ಇದ್ರಲ್ಲಿ ಏನು ನಾನು ಶುಗರು ಹಾಕಿಲ್ಲ, ಹಾಲು ಹಾಕಿಲ್ಲ, ಹ್ಮ್. ಏನು ಹಾಕಿಲ್ಲ. ಓಕೆನಾ? ನೆಕ್ಸ್ಟ್ ಕೊಕೊನಟ್ ಮಿಲ್ಕ್. ಕೋಕೋನಟ್ Coconut ಮಿಲ್ಕ್ milk. ಎಷ್ಟು ಹಾಕ್ತಾ ಇದೀರಾ? ಇದು ಒಂದು 150 ml ಇದೆ. 150 ಹ್ಮ್, ml 150 ml ಇದೆ. ಹೌದು. ಓಕೆ. ಇದು ರೆಡಿನೂ ಸಿಗುತ್ತೆ, ಇಲ್ಲ ಅಂತಂದ್ರೆ ಮನೇಲೂ ಮನೇಲಿ ನಾವು ಮಾಡ್ಕೊಬೋದು. ಪ್ರಿಪೇರ್ ಮಾಡ್ಕೋಬಹುದು. ಓಕೆ. ನೆಕ್ಸ್ಟ್ ನಾವೇನು ಮ್ಯಾಂಗೋ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ, ಮ್ಯಾಂಗೋ. ಹಾ. ಇದು ಎಷ್ಟು ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀರಾ? ಇದ್ರಲ್ಲೂ 2 ಹಣ್ಣಿದೆ. 2 ಹಣ್ಣನ್ನ ಕಟ್ ಮಾಡಿ ಎರಡು ಹಣ್ಣನ್ನ cut 2 ಮಾಡಿ ಹಣ್ಣು ಜ್ಯೂಸು, 2 ಹಣ್ಣು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಇದೊಂದ್ ಸ್ವಲ್ಪ ಉಳಿಸ್ಕೊಂತೀನಿ, ನಮ್ಗೆ ಲಾಸ್ಟ್ ಅಲ್ಲಿ ಮೇಲ್ಗಡೆ ನೆಕ್ಸ್ಟ್ ಡಿಸೈನ್ ಮಾಡ್ಲಿಕ್ಕೋಸ್ಕರ. ಇದನ್ನ ನಾವೇನ್ ಸಬ್ಬಕ್ಕಿನ ತುಪ್ಪದಲ್ಲಿ ಹುರಿದು ಒಂದ್ ಬಾಯ್ಲ್ ಮಾಡ್ಕೊಂಡಿದೀವಲ್ಲ ಓಕೆ. ಅದನ್ನು ಮಿಕ್ಸ್ ಮಾಡ್ಬೇಕು. ಓಕೆ. ನೆಕ್ಸ್ಟ್ ಕಂಡೆನ್ಸ್ಡ್ ಮಿಲ್ಕ್. ಕಂಡೆನ್ಸ್ಡ್ ಮಿಲ್ಕ್. ಎಷ್ಟು ಸ್ಪೂನು ಕಂಡೆನ್ಸ್ಡ್ ಮಿಲ್ಕ್ ಹಾಕೊಬೇಕು? ಇದು ನಾನು ಒಂದು 50 ಗ್ರಾಮ್ ಅಷ್ಟು ಹಾಕೋತಾ ಇದ್ದೀನಿ. ಇವಾಗ ನಾನೇನ್ ಹಾಲು ಚೆನ್ನಾಗಿ ಕುದಿಸಿರೋ ಅಂತ ಹಾಲು. ಇದು ಒಂದು ಅರ್ಧ ಲೀಟರ್ ಇದೆ. ಓಕೆ. ಅರ್ಧ ಲೀಟರ್ ಕುದಿಸಿರೋ ಅಂತ ಹಾಲು. ಅಂದ್ರೆ 1 ಲೀಟರ್ ತಗೊಂಡ್ ಅದನ್ನ ಕುದಿಸ್ಬಿಟ್ಟು ಹಾಕೊಂಡ್ ನೆಕ್ಸ್ಟ್ ಅದನ್ನ ಪೂರ್ತಿ ಇಲ್ಲಿಗೆ ಹಾಕೊಂಡ್ ಬಳಸ್ಕೊಬಹುದು. ಅಂದ್ರೆ ಅರ್ಧ ಲೀಟರ್. ಇವಾಗ ಇದನ್ನ ಮಿಕ್ಸ್ ಮಾಡೋದಷ್ಟೇ ಕೆಲಸ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಸೊ ಇದೆಲ್ಲ ಒಂದು ಹದಕ್ ಬರಬೇಕು. ಇದಕ್ಕೆ ನಾವು ಏನು ಶುಗರ್ ಏನು ಹಾಕಿಲ್ಲ. ಹೌದು, ಆಲ್ರೆಡಿ ನಾನು ನೋಡಿದೆ ಶುಗರ್. ಬಿಕಾಸ್ ಆಲ್ರೆಡಿ ಮ್ಯಾಂಗೋನು ತುಂಬಾ ಸ್ವೀಟ್ ಇರುತ್ತೆ. ಆಮೇಲೆ ನಾವು ಕಂಡೆನ್ಸ್ಡ್ ಮಿಲ್ಕ್ ಹಾಕಿದೀವಿ, ಅದು ಸ್ವೀಟ್ ಇರುತ್ತೆ. ಸೊ ಹಂಗಾಗಿ ನಮ್ಗೆ ಏನು ಎಕ್ಸ್ಟ್ರಾ ಶುಗರ್ ಹಾಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಅಂಡ್ ನಮ್ಗೆ ಮ್ಯಾಂಗೋನ ಸ್ಮಾಲ್ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ನಮ್ಗೆ ಅದು ತಿನ್ಬೇಕಾದ್ರೆ ಸಿಗುತ್ತೆ ಆ ಸ್ವೀಟ್ನೆಸ್. ಸೊ ಹಂಗಾಗಿ ಇದಕ್ಕೇನು ಹೌದು, ಹಂಗಾಗಿ ಇದಕ್ಕೇನು ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಇದೆಲ್ಲ ಸಕ್ಕರೆ ಇಲ್ಲದೆ ಕುಡಿಯುವಂತ ಒಂದು ಮ್ಯಾಂಗೋ ಸಾಗು ರೆಡಿ ಆಗ್ತಾ ಇದೆ. ಓಕೆ, ಇವಾಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದೀವಿ. ಮತ್ತೆ ನಮ್ ಈ ಎಪಿಸೋಡ್ ಅಲ್ಲಿ ಇನ್ನೊಂದು ಏನು ಅಂತಂದ್ರೆ ಬೆಂಕಿ ಬಳಸ್ತೆ ಮಾಡ್ತಾ ಇರೋಂತ ಒಂದು ಡೆಸರ್ಟ್. ಇದು ಮೊದಲನೇ ಸಲ ನಾವು ಕೂಡ ಟ್ರೈ ಮಾಡ್ತಾ ಇದೀವಿ ಕ್ಯಾಮ್ರಾ ಮುಂದೆ. ಓಕೆ, ಇವಾಗ ಇದು ರೆಡಿ ಇದೆ. ಇಷ್ಟು ಬೇಗ ರೆಡಿ ಆಗೋಯ್ತಾ ಇದು? ಹೌದು. ಅಂದ್ರೆ ಇಷ್ಟೇ, ಇದು ಮುಗೀತಿದ್ರು ಕತೆ. ಓಕೆ, ಅಂದ್ರೆ ಗೊತ್ತಾಯ್ತಲ್ಲ ಎಷ್ಟು ಈಸಿಯಾಗಿ ಮ್ಯಾಂಗೋ ಸಾಗೋನ ಮಾಡ್ಕೊಡೋದು ಅಂತ. ಅಂದ್ರೆ ಇವರು ಮೊದಲನೇದಾಗಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಕೂಡ ಮಾಡ್ಬಿಡ್ತೀನಿ, ನಿಮ್ಗೆ ಏನಾದ್ರು ತಿಳ್ಕೊಬೇಕು ಅಂತಿದ್ರೆ.
ಫಸ್ಟ್ ಮ್ಯಾಂಗೋ ಜ್ಯೂಸ್ ಹಾಕೊಂಡ್ರು, ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋ ಹಣ್ಣುಗಳನ್ನ ಹಾಕೊಂಡ್ರು, ಅದಾದ್ಮೇಲೆ ಕೋಕೋನಟ್ ಮಿಲ್ಕ್ ಹಾಕೊಂಡ್ರು, ನೆಕ್ಸ್ಟ್ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕೊಂಡ್ರು, ಕುಕ್ ಮಾಡಿರೋಂತ ಸಬ್ಬಕ್ಕಿ ಕೂಡ ಹಾಕಿದ್ರು, ನೆಕ್ಸ್ಟ್ 1 ಲೀಟರ್ ಚೆನ್ನಾಗಿ ಕಾಯಿಸಿರೋ ಅಂತ ಹಾಲು ಕೂಡ ಇದಕ್ಕೆ ಹಾಕಿದ್ರು. ಮಿಕ್ಸ್ ಮಾಡಿ ಲೋಟಕ್ಕೆ ಹಾಕೊಂಡು ಹೊಡಿತಾ ಇದ್ರೆ ಮ್ಯಾಂಗೋ ಸಾಗು ರೆಡಿ. ಆರಾಮಾಗಿ ಹೋಗ್ತಾ ಇರುತ್ತೆ ಅಷ್ಟೇ ಅಲ್ಲ. ಹೌದು. ಬಟ್ ರೆಡಿ, ಈಸಿಯಾಗಿ ಮಾಡುವಂತ ಒಂದು ಮ್ಯಾಂಗೋ ಸಾಗು. ಸರ್ವ್ ಮಾಡ್ಕೊಡ್ತೀರಾ? ಈಗ ಟೇಸ್ಟ್ ಮಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಖಂಡಿತ. ಓಕೆ, ಇವಾಗ ರೆಡಿ ಇದೆ. ಓಕೆ, ಈಗ ನಿಮ್ಗೆ ಸರ್ವ್ ಮಾಡ್ಕೊಟ್ರೆ ಅದೊಂದೇ ವೇಟಿಂಗ್. ಮತ್ತೆ ಇದಕ್ಕೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕೋ ಅಗತ್ಯ ಇದೆಯಾ? ಹಾಕೋಬಹುದು. ಇವಾಗ ನಾನು ಚಿಲ್ಡ್ ಆಗಿ ಕುಡಿತೀನಿ ಅಂತ ಹೇಳಿದ್ರೆ ಫ್ರಿಜ್ ಅಲ್ಲಿ ಬೇಕಾದ್ರೆ 1 ಅವರ್ 2 ಅವರ್ ಇಟ್ಬಿಟ್ಟು ಕುಡಿಬಹುದು. ಇಲ್ಲ ಅಂದ್ರೆ ಇದಕ್ಕೇನೆ ಐಸ್ ಕ್ಯೂಬ್ ಇದಕ್ಕೂ ಹಾಕ್ಬೋದು, ಬಟ್ ನಾನು ಹಾಕಿಲ್ಲ. ಓಕೆ, ಬೇಕಾದವ್ರು ಐಸ್ ಕ್ಯೂಬ್ ಹಾಕೋಬಹುದು. ಸೂಪರ್. ಬಟ್ ಒಂಥರ ಹೊಸ್ದಾಗಿ ಟ್ರೈ ಮಾಡಿರೋದು ನಮ್ಮ ಎಪಿಸೋಡ್ ಅಲ್ಲಿ ಇನ್ಸ್ಟೆಂಟ್ ಆಗಿ ಬೇಗ ಆಗೋಗ್ಬಿಡುತ್ತೆ. ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ, ಇವಾಗ ಸೀಸನ್ ಮನೇಲಂತೂ ಇದ್ದೇ ಇರುತ್ತೆ ಮ್ಯಾಂಗೋ. ಯಾರಾದ್ರೂ ಗೆಸ್ಟ್ ನಾರ್ಮಲಿ ನಾವು ಕೂಡ ಈಗ ಒಂದು ಶಾಪ್. ಓಕೆ, ಮ್ಯಾಂಗೋ ಸಾಗೋ ರೆಡಿ ಇದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಸೂಪರ್. ಫೈನಲಿ ಮ್ಯಾಂಗೋ ಸಾಗೋ ರೆಡಿ ಇದೆ. ಟೇಸ್ಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇದನ್ನ ಫ್ರಿಜ್ ಅಲ್ಲಿ 1 ಅವರ್ 2 ಅವರ್ ಚಿಲ್ಡ್ ಮಾಡಿ ತಿಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಓಕೆ, ನನಗೆ ಈ ತರ ಒಂಥರ ಸಕದಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಟೇಸ್ಟ್ ಮಾಡ್ತೀನಿ. ವಾವ್, ಎಮ್ಮಿ. ಆಕ್ಚುಲಿ ನಾವು ಹೊರಗಡೆ ಹೋದಾಗ ಮನೆಯಲ್ಲಿ ಮ್ಯಾಂಗೋ ಜ್ಯೂಸ್ ಕುಡಿದಿರ್ತೀವಿ, ಆದ್ರೆ ಇದೊಂಥರ ಹೊಸದಾಗಿ ಟ್ರೈ ಮಾಡಿರೋ ಡೆಸರ್ಟ್ ಸಕ್ಕದಾಗಿದೆ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ಫೈನಲಿ ಮ್ಯಾಂಗೋ ಸಾಗುನ ಎಂಜಾಯ್ ಮಾಡಿದೆ, ಸಕ್ಕದಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ ಅಂತ ಕೇಳ್ತೀನಿ. ನೆಕ್ಸ್ಟ್ ಹೊಸ ರೆಸಿಪಿ ಜೊತೆಗೆ ನಿಮ್ ಮುಂದೆ ನಾವು ಬರ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು.